ಎಲ್ಲರಿಗೂ ನಮಸ್ಕಾರಗಳು. ಪತ್ರಿಕೆ 1 ಕೆಸೆಟ್ ಕ್ಲಾಸ್ 2 ಸಂಶೋಧನಾ ಸಾಮರ್ಥ್ಯ ರೀ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಿದ್ದು ಹೇಳ್ತೇನೆ ರೀ ನಿಮಗೆ ಎಕ್ಸಾಮ್ಗೆ ಬರುವಂಥದ್ದು. ಸಂಶೋಧನೆ ಅರ್ಥ: ಸಂಶೋಧನೆ ಎಂದರೆ ಜ್ಞಾನಕ್ಕಾಗಿ ಹುಡುಕಾಟ ನಡೆಸುವುದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ವಿಮರ್ಶಾತ್ಮಕ ವಿಚಾರಣೆ ನಡೆಸುವುದು, ಹೊಸ ವಿಚಾರಗಳನ್ನು ಕಂಡುಹಿಡಿಯುವುದು, ಯಾವುದಾದರೂ ಒಂದು ವಿಷಯ ಕುರಿತು ವಿವಿಧ ದೃಷ್ಟಿಕೋನಗಳಲ್ಲಿ ಯೋಚಿಸಿ ಹೊಸತನ್ನು ಕಂಡುಕೊಳ್ಳುವ ಪ್ರಯತ್ನವಾಗಿದೆ. ಸಂಶೋಧನೆ ಎಂಬ ಪದ ಆಂಗ್ಲ ಭಾಷೆಯ ರಿಸರ್ಚ್ ಎಂಬ ಪದದಿಂದ ಬಂದಿದೆ. ರಿಸರ್ಚ್ ಎಂಬ ಪದವು ಮತ್ತು ರೀ ಎಂಬ ಸರ್ಚ್ ಎರಡೂ ಪದಗಳ ಸಂಶೋಧನೆಯಾಗಿದೆ. ರಿಸರ್ಚ್ ಎಂಬ ಪದವು ರೀ ಮತ್ತು ಸರ್ಚ್ ಎಂಬ ಎರಡು ಪದಗಳ ಸಂಶೋಧನೆಯಾಗಿದೆ. ರೀ ಎಂದರೆ ಪುನಃ, ಸರ್ಚ್ ಅಂದರೆ ಹುಡುಕುವುದು. ರಿಸರ್ಚ್ ಎಂದರೆ ಪುನಃ ಹುಡುಕುವುದು ಎಂಬ ಅರ್ಥವನ್ನು ನೀಡುತ್ತದೆ. ಸಂಶೋಧನೆ ಎಂದರೆ ಯಾವುದೇ ಒಂದು ಪ್ರಚಲಿತ ಘಟನೆ, ಕ್ರಿಯೆ, ಸನ್ನಿವೇಶ, ಪರಿಸ್ಥಿತಿ, ಪರಿಸರ ಮುಂತಾದ ಮೂಲಕ ಸಂಗ್ರಹಿಸುವ ಮಾಹಿತಿ, ದತ್ತಾಂಶಗಳನ್ನು ಗಣನೆಗೆ ತೆಗೆದುಕೊಂಡು ಇದರ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಕಂಡುಕೊಳ್ಳುವ ಒಂದು ಸಾಮಾನ್ಯೀಕರಣ ಅಭಿಪ್ರಾಯವೇ ಸಂಶೋಧನೆ. ಇಲ್ಲಿ ಶೈಕ್ಷಣಿಕ ಸಂಶೋಧನೆ ಬರ್ತದೆ. ಎಜುಕೇಷನಲ್ ರಿಸರ್ಚ್: ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ, ಗುಣಮಟ್ಟವನ್ನು ಹೆಚ್ಚಿಸಲು, ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕೈಗೊಳ್ಳುವ ಸಂಶೋಧನೆ ಶೈಕ್ಷಣಿಕ ಸಂಶೋಧನೆ. ಮತ್ತು ಪಠ್ಯಕ್ರಮ, ಪಠ್ಯಪುಸ್ತಕ, ಬೋಧನಾ ವಿಧಾನ, ಮಾರ್ಗದರ್ಶನ, ಮೌಲ್ಯಮಾಪನ ಮುಂತಾದ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಕೈಗೊಳ್ಳಬೇಕಾದ ಸಂಶೋಧನೆ ಶೈಕ್ಷಣಿಕ ಸಂಶೋಧನೆ. ಕ್ರಿಯಾ ಸಂಶೋಧನೆ ಆ್ಯಕ್ಷನ್ ರಿಸರ್ಚ್: 1953ರಲ್ಲಿ ಕೋರೆ ಕಂಡುಹಿಡಿತಾರೆ. ಶಿಕ್ಷಕರು ತಮ್ಮ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಿಸಿದಂತೆ ಇರುವ ಸಮಸ್ಯೆಯೊಂದನ್ನು ಗುರುತಿಸಿ ನಿವಾರಣೆಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದೇ ಕ್ರಿಯಾ ಸಂಶೋಧನೆ. ಕ್ರಿಯಾ ಸಂಶೋಧನೆಯನ್ನು ಸ್ಟೀಫೆನ್ ಎಂ ಕೋರೆರವರು 1953ರಲ್ಲಿ ಪ್ರತಿಪಾದಿಸಿದರು. ಕ್ರಿಯಾ ಸಂಶೋಧನೆ ಒಂದು ಅನ್ವಯಿಕ ಸಂಶೋಧನೆಯಾಗಿದ್ದು ಶಿಕ್ಷಕರಿಗೆ ತರಗತಿಯಲ್ಲಿನ ಸಮಸ್ಯೆಗಳ ನಿವಾರಣೆಗೆ ಉಪಯುಕ್ತವಾಗಿದೆ. ಅಂದ್ರೆ ಒಂದು ಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಉದ್ಭವಿಸುವ ಪುಟ್ಟ ಸಮಸ್ಯೆಗಳ ಕಡಿಮೆ ವೇಳೆಯಲ್ಲಿ ಕೈಗೊಳ್ಳುವ ತಕ್ಷಣದ ಸಂಶೋಧನೆ, ಅಂದರೆ ಕಡಿಮೆ ಸಮಯದಲ್ಲಿ ಕೈಗೊಳ್ಳೋದು, ಇದು ಕ್ರಿಯಾ ಸಂಶೋಧನೆ ಅಂತ ಕರಿತೀವ್ರಿ. ಇದು ಯಾರು ಕಂಡುಹಿಡಿದಾರೆ ಅಂದ್ರೆ ಸ್ಟೀಫನ್ ಎಂ ಕೋರೆಯವರು 1953ರಲ್ಲಿ ಪ್ರತಿಪಾದಿಸ್ತಾರೆ. ಇದೊಂದು ಯಾವ ಸಂಶೋಧನೆಯಾಗಿದೆ ಅಂದರೆ ಅನ್ವಯಿಕ ಸಂಶೋಧನೆಯಾಗಿದೆ ನೋಡ್ರಿ. ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಆನ್ಸರ್ಗಳದ ನೋಡ್ರಿ. ಸಂಶೋಧನೆ ಸಾಮರ್ಥ್ಯ: ಸಂಶೋಧನೆ ಎಂಬ ಪದವು ಡ್ಯಾಶ್ ಭಾಷೆಯಿಂದ ಉಗಮವಾಗಿದೆ ಅಂದರೆ ಲ್ಯಾಟಿನ್ ಭಾಷೆಯಿಂದ ಉಗಮವಾಗಿದೆ. ಕ್ರಿಯಾ ಸಂಶೋಧನೆ ಡ್ಯಾಶ್ ರವರು ಪ್ರತಿಪಾದಿಸಿದ್ರೆ ಕೋರೆ ಎಷ್ಟರಲ್ಲಿ ಅಂದರೆ 1953ರಲ್ಲಿ. ಪ್ರಾಯೋಗಿಕ ಸಂಶೋಧನೆ ಎರಡನೇ ಹಂತ ಸಂಬಂಧಿತ ಸಾಹಿತ್ಯದ ಅವಲೋಕನ. ತಪಸ್ಸೀಲು ಪಟ್ಟಿಯನ್ನು ಈ ಕೆಳಗಿನ ಸಂಶೋಧನೆಯಲ್ಲಿ ಬಳಸ್ತಾರೆ ಅಂದರೆ ವಿವರಣಾತ್ಮಕ ಸಂಶೋಧನೆಯಲ್ಲಿ ಬಳಸುತ್ತಾರೆ. ಮಾದರೀಕರಿಸುವಿಕೆ ಎಂದರೆ ಸಮೀಕ್ಷೆ ಮಾಡುವುದು. ಸರ್ವೆ ಎಂದರೆ ಸಮೀಕ್ಷೆ ಮಾಡುವುದು. ಮಾದರೀಕರಿಸುವಿಕೆ ಅಂದ್ರೂ ಸಮೀಕ್ಷೆ ಮಾಡುವುದು, ಸರ್ವೆ ಎಂದ್ರೂ ಸಮೀಕ್ಷೆ ಮಾಡುವುದು. ದರ್ಜಾ ಮಾಪನ ಪಟ್ಟಿಯಲ್ಲಿ ಬಳಸುವುದು, ಏಕೆಂದರೆ ಅದು ದರ್ಜಾ ಮಾಪನ ಪಟ್ಟಿ ಎದಕ್ಕೆ ಬಳಸ್ತಾರೆ ಅಂದ್ರೆ ಬೋಧನೆಯ ಗುಣಮಟ್ಟವನ್ನು ನಿರ್ಧರಿಸುವುದು. ಕ್ರಿಯಾ ಸಂಶೋಧನೆ ತಕ್ಷಣ ಮಾಡಬೇಕಾದ ಕಾರ್ಯವೊಂದಕ್ಕೆ ಉತ್ತಮ ವಿಧಾನ ಕಂಡುಕೊಳ್ಳುವ ಉದ್ದೇಶದಿಂದ ನಡೆಯುವ ಸಂಶೋಧನೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರಂದ್ರೆ ಎಸ್ ಎಂ ಮೋರೆ. ವೀಕ್ಷಣೆ ಎಂದರೆ ಅವಲೋಕನ ಮಾಡುವುದು. ಅಂತರಾವಲೋಕನ ಎಂದರೆ ತನ್ನ ವರ್ತನೆಗಳನ್ನು ತಾನೇ ಮನಸ್ಸಿನಲ್ಲಿ ಅವಲೋಕನ ಮಾಡಿಕೊಳ್ಳುವುದು. ಸಂಶೋಧನೆ ಎಂದರೆ ಇವು ಮೇಲಿನ ಎಲ್ಲವೂ ಬರ್ತದ್ರಿ. ಅನ್ವೇಷಣೆ ಬರ್ತದ, ಹುಡುಕುವುದು ಬರ್ತದ, ಕಂಡುಹಿಡಿಯುವುದು. ನಿಯಂತ್ರಿತ ವೀಕ್ಷಣೆ ಎಂದರೆ ವ್ಯಕ್ತಿಗೆ ತಿಳಿಸಿ ಚಟುವಟಿಕೆಯಲ್ಲಿ ತೊಡಗಿಸಿ ಉದ್ದೇಶಪೂರ್ವಕವಾಗಿ ವರ್ತನೆಗಳನ್ನು ವೀಕ್ಷಿಸುವುದು. ಅಂದರೆ ವ್ಯಕ್ತಿಗೆ ತಿಳಿಸಬೇಕು, ಆ ಚಟುವಟಿಕೆ ಕಾರ್ಯದಲ್ಲಿ ಭಾಗವಹಿಸಬೇಕು, ಉದ್ದೇಶಪೂರ್ವಕವಾಗಿ ವರ್ತನೆ ವೀಕ್ಷಿಸುವಂದರೆ ನಿಯಂತ್ರಿತ ವೀಕ್ಷಣೆ ಅಂತಾರೆ. ಕ್ರಿಯಾ ಸಂಶೋಧನೆಯಲ್ಲಿ ಶಿಕ್ಷಕರಲ್ಲಿ ಬೆಳೆಸುತ್ತದೆ ಅಂದ್ರೆ ಇದು ಪ್ರಾಯೋಗಿಕ ದೃಷ್ಟಿಕೋನ ಬೆಳೆಸುತ್ತದೆ. ಐತಿಹಾಸಿಕ ಸಂಶೋಧನೆ ಎಂದರೆ ವರ್ಣಿಸುವುದು ಎಂದರ್ಥ. ಪ್ರಜ್ಞಾರಹಿತ ದಾಖಲಾತಿಗಳು ಎಂದರೆ ಪಳವಳಿಕೆಗಳು. ಮಾಧ್ಯಮಿಕ ಮೂಲಗಳು ಎಂದರೆ ಪರೋಕ್ಷ ಸಾಕ್ಷಿಗಳು ಬರ್ತದೆ ನೋಡ್ರಿ. ಪ್ರಜ್ಞಾರಹಿತ ಅಂದ್ರೆ ನಮ್ಮ ಪ್ರಜ್ಞೆ ಇರಲ್ಲ, ಪ್ರಜ್ಞಾರಹಿತ ಪಳವಳಿಕೆಗಳು ಬರ್ತದೆ. ಮಾಧ್ಯಮಿಕ ಮೂಲಗಳೆಂದರೆ ಪರೋಕ್ಷ ಸಾಕ್ಷಿಗಳು ಬರ್ತದೆ. ಪ್ರಾಕಕಲ್ಪನೆಗಳನ್ನು ರೂಪಿಸುವುದೆಂದರೆ ಊಹೆಗಳನ್ನು ರಚಿಸುವುದು. ನಮ್ಮ ಕಲ್ಪನೆಯಲ್ಲೇ ನಾವು ಊಹೆಗಳನ್ನು ರಚಿಸುವುದು.
ವರ್ಣನಾತ್ಮಕ ಸಂಶೋಧನೆ ಪ್ರಸಕ್ತ ಸಂಗತಿಗಳನ್ನು ವಿವರಿಸುತ್ತದೆ. ದಾಖಲಾತಿಗಳು ಮತ್ತು ಸಾಕ್ಷಾಧಾರಗಳ ಮೇಲೆ ಅವಲಂಬಿತವಾದ ಸಂಶೋಧನೆ ಅಂದರೆ ಶಾಸನ ಬದ್ಧತೆಯ ಕುರಿತು ಸಂಶೋಧನೆ. ಅಸ್ತಿತ್ವದ ಕುರಿತು ನಾವು ಏನನ್ನು ತಿಳಿದುಕೊಳ್ಳಬಹುದು ಎಂಬುದನ್ನು ವಿವರಿಸುವುದು ಅಧಿಭೌತ ವಿಜ್ಞಾನ. ವ್ಯಕ್ತಿಯ ಅಧ್ಯಯನ ಎಂದರೆ ವ್ಯಕ್ತಿಯ ಮನೆಗಳ ಅಧ್ಯಯನ. ಒಂದು ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನಾಂಗಗಳ ಅಧ್ಯಯನ ಡ್ಯಾಶ್ ಅಧ್ಯಯನ ಎಂದು ಕರೀತಾರೆ, ಅಂದರೆ ಜನಾಂಗೀಯ ಅಧ್ಯಯನ ಅಂತ ಕರೀತಾರೆ. ಮಕ್ಕಳ ಬೆಳವಣಿಗೆಯ ದರವನ್ನು ಅಧ್ಯಯನ ಮಾಡುವುದು ಲಂಬಿಯ ಅಧ್ಯಯನ. 10-20 ಜನ ಒಂದೆಡೆ ಸೇರಿ ನಡೆಸುವ ಚಿಂತನೆ ಕಾರ್ಯಾಗಾರದಲ್ಲಿ 10-20 ಜನ ಇರ್ತಾರೆ. ವಿಚಾರಗೋಷ್ಠಿ ಅಂದ್ರೆ ವಿಷಯವನ್ನು ಮಂಡಿಸುವುದು. ನಾ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಪಾಯಿಂಟ್ಸೇ ಹೇಳಕತ್ತೀನಿ ರೀ ನಿಮ್ಗೆ, ಎಕ್ಸಾಮ್ಗೆ ಬರುವಂಥದ್ದು. ಸಂವಹನದ ಅರ್ಥ ಎಂದರೆ ಸಂವಹನ ಎಂದರೆ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಭಾವನೆಗಳನ್ನು ವ್ಯಕ್ತಪಡಿಸುವುದಾಗಿದೆ. ಸಂವಹನ ಎಂಬ ಪದವು ಆಂಗ್ಲ ಭಾಷೆಯ ಕಮ್ಯುನಿಕೇಷನ್ ಎಂಬ ಪದದಿಂದ ಬಂದಿದೆ. ಕಮ್ಯುನಿಕೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕಮ್ಯುನ್ಯೂಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಮಾಹಿತಿಯನ್ನು ಹಂಚುವುದು, ವಿತರಿಸುವುದು, ಭಾವನೆಗಳನ್ನು ವ್ಯಕ್ತಪಡಿಸುವುದು ಎಂದು ಆಗುತ್ತದೆ. ಸಂವಹನದ ಸ್ವರೂಪ. ತರಗತಿಯಲ್ಲಿ ಸಂವಹನವು ವಿಷಯವನ್ನು ವಿವರಿಸುವ, ವಿಶ್ಲೇಷಿಸುವ, ಉದಾಹರಿಸುವ ದೃಕ್ಶ್ರವಣ ಉಪಕರಣಗಳನ್ನು ಬಳಸುವುದರ ಮೂಲಕ ಸಾಗುತ್ತದೆ. ಇಲ್ಲಿ ಶಿಕ್ಷಕರು ವಿವಿಧ ಮಾಧ್ಯಮಗಳನ್ನು ಬಳಸಿ ಸಂದೇಶ ಅಥವಾ ಮಾಹಿತಿ ಒದಗಿಸುತ್ತಾರೆ, ಅಂದರೆ ವಿದ್ಯಾರ್ಥಿಗಳು ಮಾಹಿತಿ ಸ್ವೀಕರಿಸುವವರಾಗುತ್ತಾರೆ. ಸಂವಹನವು ಮೌಖಿಕ ವಿವರಣೆಯ ಮೂಲಕ ಸಾಗುತ್ತದೆ. ಇಲ್ಲಿ ಶಿಕ್ಷಕರು ಮಾಹಿತಿ ರವಾನಿಸುವರು, ವಿದ್ಯಾರ್ಥಿಗಳು ಮಾಹಿತಿಯನ್ನು ಪಡೆದುಕೊಂಡು ಅರ್ಥೈಸಿಕೊಳ್ಳುವರು. ತರಗತಿ ಸಂವಹನದ ಸ್ವರೂಪವನ್ನು ಈ ಕೆಳಕಂಡು ವಿವರಿಸಬಹುದು. ಸಂವಹನವು ಬೋಧನೆ ಹಾಗೂ ಕಲಿಕೆಗೆ ಸಂಪರ್ಕ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ವಿದ್ಯಾರ್ಥಿ ಶಿಕ್ಷಕರ ನಡುವೆ ನೇರವಾದ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಶಿಕ್ಷಕರು ಮಾಹಿತಿ ರವಾನಿಸಲು ದೃಕ್ಶ್ರವಣ ಉಪಕರಣಗಳನ್ನು ಬಳಸುವರು. ತರಗತಿಯಲ್ಲಿ ಸಂವಹನವು ಓದಿಸುವುದರ ಮೂಲಕ, ಬರೆಯುವುದರ ಮೂಲಕ, ಆಲಿಸುವುದು, ಶಿಕ್ಷಕರ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕ ಸಾಗುತ್ತದೆ. ಮತ್ತು ಮಾತನಾಡುವುದರ ಮೂಲಕ, ಸಂಭಾಷಣೆ ಮೂಲಕ ಸಂವಹನವು ಸಾಗುತ್ತದೆ. ಮತ್ತು ಬೋಧನೆ ಎಂಬ ವರ್ತನೆ ತರಗತಿಯಲ್ಲಿ ಸಾಗುವ ಒಂದು ಸಂವಹನ ಪ್ರಕ್ರಿಯೆಯಾಗಿದೆ. ಮತ್ತು ಸಂವಹನ ಯಶಸ್ವಿಯಾಗಿ ಸಾಗಲು ಶಿಕ್ಷಕರು ವಿವಿಧ ಕಲಿಕಾ ಚಟುವಟಿಕೆಗಳನ್ನು ಸಂಘಟಿಸುವರು ಮತ್ತು ಯೋಜನೆ ಹಾಕಿಕೊಳ್ಳುವರು ಮತ್ತು ಪಾಠ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಳುವರು. ಶಿಕ್ಷಕರು ತರಗತಿಯಲ್ಲಿ ಪ್ರಭುತ್ವ ವಾತಾವರಣ ನಿರ್ಮಿಸುವರು. ವಿದ್ಯಾರ್ಥಿಗಳ ಕಲಿಕೆಗೆ ಸೂಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡುತ್ತಾರೆ. ಸಂವಹನ ಶೈಲಿಯು ಕಲಿಯುವವರ ಮೇಲೆ ಪ್ರಭಾವ ಬೀರುತ್ತದೆ. ಸಂವಹನ ಬೋಧನೆ, ಕಲಿಕೆ, ವಿವರಣೆ ಮತ್ತು ಆಲಿಸುವುದು, ಓದುವುದು, ಬರೆಯುವುದು, ಪ್ರಯೋಗ ಮಾಡುವುದು ಮುಂತಾದ ಚಟುವಟಿಕೆಗಳನ್ನು ಒಳಗೊಂಡಿದೆ. ದೃಕ್ಶ್ರವಣ ಸಲಕರಣೆಗಳು, ಚಿತ್ರಗಳು, ಚಿತ್ರಪಟಗಳು, ಮಾದರಿಗಳು, ತೈಲಚಿತ್ರಗಳು ಮುಂತಾದ ಸಲಕರಣೆಗಳನ್ನು ಒಳಗೊಂಡಿದೆ. ಶಿಕ್ಷಕರು ಬಳಸುವ ಭಾಷೆ, ಮಾತನಾಡುವ ಶೈಲಿ, ವಿದ್ಯಾರ್ಥಿಗಳೊಂದಿಗೆ ವರ್ತಿಸುವ ರೀತಿ ಇವೆಲ್ಲವೂ ಸಹ ಸಂವಹನ ಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತದೆ. ಸಂವಹನ ಕ್ರಿಯೆ ಪರಿಣಾಮಕಾರಿಯಾಗಿ ಸಾಗಿದೆ ಎಂದರೆ ಬೋಧನೆ ಮತ್ತು ಕಲಿಕೆ ಯಶಸ್ವಿಯಾಗಿದೆ ಎಂದ ಅರ್ಥ. ಕಲಿಕೆ ಮಕ್ಕಳಲ್ಲಿ ಸ್ಥಿರವಾಗಿದೆ, ಶಾಶ್ವತವಾಗಿದೆ ಎಂದರೆ ಅದಕ್ಕೆ ಕಾರಣ ಪರಿಣಾಮವು ಸಂವಹನವಾಗಿದೆ. ಶಿಕ್ಷಕರು ಕೇಳಿದ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಉತ್ತರಿಸಿದರೆ ಆಗ ಶಿಕ್ಷಕರ ವಿವರಣೆ ಬೋಧನೆ ಅರ್ಥವಾಗಿದೆ, ಸರಳವಾಗಿದೆ ಎಂದು ನಾವು ಅರ್ಥೈಸಬಹುದು. ಸಂವಹನದ ಕ್ವಶನ್ ವಿತ್ ಆನ್ಸರ್ಗಳದಾವ್ರಿ. ಸಂವಹನ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಸಂವಹನ ಡ್ಯಾಶ್ ಕ್ರಿಯವಾಗಿದೆ ಅಂದರೆ ದ್ವಿಮುಖ ಪ್ರಕ್ರಿಯೆ ಆಗಿದೆ. ದ್ವಿಮುಖ ಆಗ್ಯದ, ಏಕಮುಖ ಆಗಿಲ್ಲ. ದ್ವಿಮುಖ ಅಂದ್ರೆ ಈಗ ಶಿಕ್ಷಕ ವಿದ್ಯಾರ್ಥಿ ಇಬ್ಬರು ಆಗ್ತಾರಲ್ರಿ ಅದಕ್ಕೆ. ಮಾಹಿತಿ ರವಾನಿಸುವನು ಯಾರಂದ್ರೆ ಶಿಕ್ಷಕ. ಆದರೆ ಸಂದೇಶ ಎಂದರೆ ವಿಷಯ. ವಿಷಮ ಸಂದೇಶ ಎಂದರೆ ವಿಷಮ. ಸಂಕೇತೀಕರಣ ಎಂದರೆ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದು. ಪುನರ್ಬಲನ ಎಂದರೆ ಹಿಮ್ಮಾಹಿತಿ ನೀಡುವುದು. ತರಗತಿಯಲ್ಲಿ ಮಾದರಿಗಳ ಬಳಕೆ ಇದು ಸಂವಹನಕ್ಕೆ ಉದಾಹರಣೆಯಾಗಿದೆ ಅಂದರೆ ದೃಶ್ಯ. ಮಾಹಿತಿ ಸ್ವೀಕರಿಸುವವರು ವಿದ್ಯಾರ್ಥಿಗಳಾದರೆ ಮಾಹಿತಿ ಕಳಿಸುವವರು ಯಾರಾಗ್ತಾರೆ ಅಂದರೆ ಶಿಕ್ಷಕರು. ಮಾಹಿತಿ ಶಿಕ್ಷಕರು ಹೇಳ್ತಾರೆ, ವಿದ್ಯಾರ್ಥಿಗಳು ಸ್ವೀಕರಿಸುತ್ತಾರೆ. ತರಗತಿಯಲ್ಲಿ ಸಂವಹನವು ಡ್ಯಾಶ್ಗೆ ಸಂಬಂಧಿಸಿದೆ ಅಂದ್ರೆ ಬೋಧನೆ ಕಲಿಕೆ ಮತ್ತು ವಿಷಮ ಕಲಿಕೆಗೆ ಮೇಲಿನ ಎರಡೂ ಬರ್ತದೆ ರೀ. ಸಂವಹನ ಚಕ್ರ ಇದೊಂದು ಮತ್ತೊಂದು ಹೆಸರು ಅಂದ್ರೆ ಮಾಹಿತಿ ಸಿದ್ಧಾಂತ ಬರ್ತದೆ. ಸಂವಹನ ಚಕ್ರದ ಅಂತಿಮ ಘಟಕಾಂಶ ಅಂದರೆ ಪುನರ್ಬಲನ, ಪುಷ್ಟೀಕರಣ. ರವಾನಿಸುವುದರಿಂದ ಬಂದ ಚಿಹ್ನೆಗಳು ನವೀಕರಿಸುವುದರ ಅರ್ಥ ನಿರೂಪಣೆ ಮಾಡುವ ಪ್ರಕ್ರಿಯೆ ಸಂಕೇತ ವಿಭಜನೆ. ಎನ್ಕೋಡರ್ ಅಂದರೆ ಮಾಹಿತಿ ಕಳಿಸುವವರು. ಮೌಖಿಕ ವಿವರಣೆಯನ್ನು ಒಳಗೊಂಡಿರುವ ಸಂವಹನವು ಶಾಬ್ದಿಕ ಸಂವಹನ ಆಗ್ಯದ.
ಅಂದರೆ ಮೌಖಿಕ ವಿವರಣೆ. ಶಾಬ್ದಿಕ ಆಗ್ಯ ನೋಡ್ರಿ. ಭೂಪಟದಲ್ಲಿ ಸ್ಥಳಗಳನ್ನು ಗುರುತಿಸುವುದು ಅಶಾಬ್ದಿಕ. ವಿದ್ಯಾರ್ಥಿಗಳ ಕಲಿಕೆಗೆ ಮಾರ್ಗದರ್ಶನ ನೀಡುವುದು ಬೋಧನೆ ಮತ್ತು ಸಂವಹನೆ. ಆಲಿಸುವುದು ಶ್ರವಣ ಸಂವಹನ ಕ್ರಿಯೆಗೆ ಸಂಬಂಧಿಸಿದೆ. ಆಲಿಸುವುದು ಸಂದೇಶ ರವಾನೆ ಮಾಡಬೇಕಾದರೆ ಡ್ಯಾಶ್ ಅವಶ್ಯಕತೆ ಇದೆ ಅಂದ್ರೆ ಶಿಕ್ಷಕ, ವಿದ್ಯಾರ್ಥಿ, ವಿಷಯ, ಮೇಲಿನ ಎಲ್ಲವೂ ಬರ್ತದೆ ರೀ. ಕಲುಷಿತ ವಾತಾವರಣ ಡ್ಯಾಶ್ ಸಂವಹನದ ಅಡಚಣೆಗೆ ಸಂಬಂಧಿಸಿದೆ ಅಂದ್ರೆ ಬಾಹ್ಯ ಅಡಚಣೆ. ದೃಕ್ ಸಂವಹನ ಎಂದರೆ ನೋಡಿ ಕಲಿಯುವುದು. ಕಲಿಯುವರ ವರ್ತನೆಗಳನ್ನು ಅಪೇಕ್ಷಿತ ರೀತಿಯಲ್ಲಿ ವರ್ತಿಸುವನು ಯಾರು ಎಂದರೆ ಪರಿವರ್ತಿಸುವರು ಶಿಕ್ಷಕ. ಅಪೇಕ್ಷಿಕ ಉದ್ದೇಶವನ್ನು ಸಾಧಿಸಲು ಮಾನವೀಯ ರೂಪದಲ್ಲಿ ಮಾಧ್ಯಮವಾಗಿ ಬಳಸುವ ಕ್ರಿಯೆ ಸಂವಹನ. ಈ ಹೇಳಿಕೆ ನೀಡಿದವರು ಯಾರಂದ್ರೆ ಅರಿಸ್ಟಾಟಲ್. ಚಿತ್ರಪಟಗಳು ದೃಶ್ಯ ಸಂವಹನ. ವಿವರಿಸುವುದು, ಚಿತ್ರಪಟ ತೋರಿಸುವುದು, ಪ್ರಯೋಗ ಮಾಡುವುದು ದೃಶ್ಯ ಬರ್ತದ್ರಿ. ಡಿಕೋಡರ್ ಎಂದರೆ ಮಾಹಿತಿ ಸ್ವೀಕರಿಸುವನು. ಎನ್ ಕೋಡರ್ ಅಂದರೆ ಮಾಹಿತಿ ಇಲ್ಲದ ನೋಡ್ರಿ. ಎನ್ ಕೋಡರ್ ಅಂದರೆ ಮಾಹಿತಿ ಕಳಿಸುವವರು ಬರ್ತಾರೆ. ಡಿ ಕೋಡರ್ ಅಂದರೆ ಮಾಹಿತಿ ಸ್ವೀಕರಿಸುವನು. ಧನ್ಯವಾದಗಳು.